ಇದೇನಾಯ್ತು ಇನ್ ಮುಂದೆ 5G ನೆಟ್ವರ್ಕ್ ಸಿಗದೇ ಇಲ್ವಾ ನಮ್ಗೆ? ಏರ್ಟೆಲ್ ಮತ್ತು ಜಿಯೋದವರು ಕಂಪ್ಲೀಟ್ ಆಗಿ 5G ಹಾಟ್ಸ್ಪಾಟ್ ನೆಟ್ವರ್ಕ್ ನ ಬ್ಯಾನ್ ಮಾಡ್ಬಿಟ್ರಾ? ಇನ್ ಮುಂದೆ ಏನ್ ಮಾಡೋದು? ನಮ್ ಕತೆ ಹೆಂಗೆ? ಹಾಟ್ಸ್ಪಾಟ್ ಪ್ರಿಯರ ಕತೆ ಹೆಂಗೆ? ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಚೆಕ್ ಅಪ್ಡೇಟ್ಸ್ ಗೆ ಸ್ವಾಗತ ಸುಸ್ವಾಗತ. ಇವತ್ತೇನ್ ವಿಶೇಷ ಅಪ್ಡೇಟ್ ಅಂತಂದ್ರೆ, ಏರ್ಟೆಲ್ ಮತ್ತು ಜಿಯೋದವರು ಒಂದು ರೂಲ್ ನ ಜಾರಿಗೆ ತಂದಿದ್ರು. ಅದೇನಂತಂದ್ರೆ ಕಂಪ್ಲೀಟ್ ಆಗಿ 5G ಹಾಟ್ಸ್ಪಾಟ್ ನೆಟ್ವರ್ಕ್ ನ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಇವತ್ತು ಜುಲೈ 20ನೇ ತಾರೀಕಿಗೆ ಮತ್ತೆ ಏರ್ಟೆಲ್ ಕಂಪನಿಯವರು 5G ಹಾಟ್ಸ್ಪಾಟ್ ನೆಟ್ವರ್ಕ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತೀನಿ ಅಂತ ರೂಲ್ ಜಾರಿಗೆ ತಂದಿದ್ರು. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಉಲ್ಟಾ ಆಗಿದೆ. ಆ ಜಾರಿಗೆ ರೂಲ್ಸ್ ಅಲ್ಲಿ ಏರ್ಟೆಲ್ ಕಂಪನಿ ಮಾತ್ರ ಕಂಪ್ಲೀಟ್ ಆಗಿ 5G ಹಾಟ್ಸ್ಪಾಟ್ ನೆಟ್ವರ್ಕ್ ನ ಬ್ಯಾನ್ ಮಾಡಿದೆ. ಜಿಯೋದವ್ರು ಮಾಡಿಲ್ಲ. ಅದ್ ಯಾಕಂತ ಹೇಳ್ತೀನಿ ಕೇಳಿ. ಏರ್ಟೆಲ್ ಕಂಪನಿಯವರು ಮಾತ್ರ 5G ಹಾಟ್ಸ್ಪಾಟ್ ನೆಟ್ವರ್ಕ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಏರ್ಟೆಲ್ ನೆಟ್ವರ್ಕ್ ಇನ್ಮೇಲೆ ವೈಯಕ್ತಿಕ ಮಾತ್ರ ಯಾವುದೇ ರೀತಿ 5G ಹಾಟ್ಸ್ಪಾಟ್ ನೆಟ್ವರ್ಕ್ ಇಲ್ಲ. ಒಂದ್ ವೇಳೆ 5G ಹಾಟ್ಸ್ಪಾಟ್ ನೆಟ್ವರ್ಕ್ ನೀವು ಏನಾದ್ರು ಶೇರಿಂಗ್ ಮಾಡ್ತೀನಿ ಅಂತಂದ್ರೆ ನಿಮ್ ವೈಯಕ್ತಿಕ ಡಾಟಾ ಇರುತ್ತಲ್ಲ, ಆ ಡಾಟಾದಲ್ಲಿ ಶೇರ್ ಆಗುತ್ತೆ ಹೊರತು ಯಾವ್ದೇ ರೀತಿ 5G ನೆಟ್ವರ್ಕ್ ಶೇರ್ ಆಗಲ್ಲ. ಈ ಮಾಹಿತಿನ ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನಾಳೆ ದಿನ ನೀವು ಯಾರಿಗಾದ್ರೂ ಹಾಟ್ಸ್ಪಾಟ್ ಶೇರ್ ಮಾಡಿರ್ಬೇಕಾದ್ರೆ ನಿಮ್ ಡಾಟಾ ಅವ್ರ ಹತ್ರ ಹೋಗಿರುತ್ತೆ. ಅಂದ್ರೆ ನಿಮ್ದೆಲ್ಲ ಖಾಲಿ ಆಗುತ್ತೆ. ನೀವು 5Gಗೋಸ್ಕರ ಹುಡುಕಾಡ್ತಿರ್ಬೇಕಾದ್ರೆ ನಿಮ್ಗೆ 5G ನೆಟ್ವರ್ಕ್ ಸಿಗಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ನೀವು ಕ್ಲಿಯರ್ ಮಾಡ್ಕೊಂಡಿರ್ತಾರೆ ನಿಮ್ ಡಾಟಾನ. ಎಲ್ಲ ಹಾಟ್ಸ್ಪಾಟ್ ಪ್ರಿಯರಿಗೆ ತುಂಬಾ ತೊಂದರೆ ಆಗುತ್ತೆ ಬ್ಯಾನ್ ಮಾಡಿರೋದ್ರಿಂದ. ಯಾಕಂದ್ರೆ ಎಷ್ಟೋ ಜನ ಹಾಟ್ಸ್ಪಾಟ್ ಮೇಲೆನೆ ನಂಬಿಕೆ ಇಟ್ಕೊಂಡು ಕೆಲವೊಂದ್ಸಲ ರೀಚಾರ್ಜ್ ಮಾಡಿರಲ್ಲ. ನಮ್ ಫ್ರೆಂಡ್ ಇದೆ ಬಿಡು, ರೀಚಾರ್ಜ್ ಮಾಡ್ಕೊಳ್ಳೋಣ ಮುಂದೆ ಮಾಡ್ಕೊಳ್ಳೋಣ ಅಂತ. ಬಟ್ ಇವಾಗ ಆ ಸಿಚುವೇಶನ್ ಹೆಂಗಾಗಿದೆ ಅಂತಂದ್ರೆ, ಏರ್ಟೆಲ್ ಸಿಮ್ ಯಾರ್ಯಾರು ಯೂಸ್ ಮಾಡ್ತಿದ್ದಾರೆ ನೋಡು, ಅವ್ರಿಗೆ ಮಾತ್ರ ಹಾಟ್ಸ್ಪಾಟ್ ಶೇರಿಂಗ್ ಅಲ್ಲಿ ತುಂಬಾ ತೊಂದರೆ ಆಗುತ್ತೆ. ಜಿಯೋದಲ್ಲಿ ಏನಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಜಿಯೋದಲ್ಲಿ ಅದನ್ನ ಬ್ಯಾನ್ ಮಾಡಿಲ್ಲ. ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಬ್ಯಾನ್ ಮಾಡಿಲ್ಲ. ಇಲ್ಲಿ ಇನ್ನೊಂದು ಏನಂತಂದ್ರೆ, ಏರ್ಟೆಲ್ ಕಂಪನಿಯವರು ಒಂದು ನಿಯಮನ ಕಡ್ಡಾಯವಾಗಿ ಜಾರಿಗೆ ತಂದಿದ್ದಾರೆ. ಅದೇನಂತಂದ್ರೆ ಬ್ರ್ಯಾಂಡ್ ವಿತ್ ಪ್ರಸಾರನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ರು. ಅದ್ ಯಾಕಂತ ಗೊತ್ತಿಲ್ಲ. ಅದ್ರ ಜೊತೆ ಇನ್ನೊಂದು 30 ದಿನಕ್ಕೆ 300 GB ಒಬ್ಬ ಬಳಕೆದಾರನಿಗೆ ಕೊಡ್ತಾರೆ. ಅಂದ್ರೆ ನಾವು ಒನ್ ಟೈಮ್ ರೀಚಾರ್ಜ್ ಮಾಡ್ಕೊಂತೀವಲ್ವಾ, ಅದರಲ್ಲಿ 300 GB ಒಬ್ಬ ಬಳಕೆದಾರನಿಗೆ ಕೊಡ್ತಾರೆ. ಯಾವುದೇ ರೀತಿ ಹಾಟ್ಸ್ಪಾಟ್ ಶೇರಿಂಗ್ ಇರೋದಿಲ್ಲ 5G ಅಲ್ಲಿ. ನೀವು ಒಂದ್ ವೇಳೆ ಮಾಡ್ತೀನಿ ಅಂದ್ರೆ ಅದೇ 300 GB ನಿಮಗೆ ಕೊಟ್ಟಿರ್ತಕ್ಕಂಥ ವೈಯಕ್ತಿಕ ಶೇರಿಂಗ್ ಅಲ್ಲಿ ನೀವು ಶೇರ್ ಮಾಡ್ಬೇಕಾಗತ್ತೆ. ಅದು ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇನ್ನೊಂದು ಏನ್ ಖುಷಿ ವಿಚಾರ ಅಂತಂದ್ರೆ, ಜಿಯೋ ಹಾಟ್ಸ್ಪಾಟ್ ಯೂಸರ್ಗೆ 5G ಅನ್ಲಿಮಿಟೆಡ್ ನೆಟ್ವರ್ಕ್ ಸಿಗುತ್ತೆ. ನೀವು ಹೆಂಗ್ ಬೇಕಾದ್ರೂ ಯೂಸ್ ಮಾಡಬಹುದು. ನೀವು ಇದೇ ರೀತಿ ಮೊದಲಿನ ತರ 5G ನೆಟ್ವರ್ಕ್ ಹಾಟ್ಸ್ಪಾಟ್ ನ ಯಾವ ತರ ಶೇರ್ ಮಾಡ್ತಿದ್ರಲ್ವೋ ಅದೇ ತರನು ಮಾಡ್ಬೋದು. ಅವ್ರಿಗೇನ್ ತೊಂದರೆ ಇಲ್ಲ. ನಾನು ಜಿಯೋ ಯೂಸರೇ. ಯಾರ್ಯಾರೆಲ್ಲ ಜಿಯೋ ಯೂಸರ್ ಇದಿರಲ್ವಾ, ನೀವು 5G ಯೂಸ್ ಮಾಡಿ. ಏರ್ಟೆಲ್ ಅವರು ಒಂದ್ ಸ್ವಲ್ಪ ನೋಡಿ, ನೀವು ಅಪ್ಡೇಟ್ ಆಗ್ಬೋದು. ಒಂದ್ ವೇಳೆ ನಿಮ್ಗೆ ಅದರಲ್ಲಿ ತೊಂದರೆ ಆದ್ರೆ ನೀವು ಸಿಮ್ ಚೇಂಜ್ ಮಾಡ್ಕೋಬಹುದು. 5G ನೀವು ಈ ಕಡೆ ಜಿಯೋ ಕನ್ವರ್ಟ್ ಆಗ್ಬೋದು. ಇಲ್ಲ ನಿಮ್ಗೆ ಅದರಲ್ಲೇ ಕಂಫರ್ಟಬಲ್ ಇದೆ ಅದರಲ್ಲೇ ಇರ್ಬೋದು. ಬಟ್ ನಾನು ನಿಮ್ಗೆ ಒಂದು ಅಪ್ಡೇಟ್ ತಿಳಿಸಿದ್ದೀನಿ. ಯಾಕಂದ್ರೆ ಮುಂದೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ಇವಾಗ ನೀವು ನಮ್ದು 5G ಇದೆ ಬಿಡು ಹಾಟ್ಸ್ಪಾಟ್ ಕೊಡೋಣ ಅಂತ ಕೊಟ್ಟು ಆಮೇಲೆ ನಿಮ್ದು ಬರ್ತಿಲ್ಲ ನಂದು ಬರ್ತಿಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ತಿಳ್ಕೊಳ್ಳಿ. ಒಂದ್ ವೇಳೆ ನಿಮ್ಗೆ ಕಂಪ್ಲೀಟ್ ಆಗಿ ನನ್ನ ವಿಡಿಯೋದಲ್ಲಿ ಮಾಹಿತಿ ಅರ್ಥ ಆಗಿಲ್ಲ ಅಂತಂದ್ರೆ ಒಂದ್ಸಲ ಗೂಗಲ್ ವೆಬ್ಸೈಟ್ ಚೆಕ್ ಮಾಡಿ. 5G ನೆಟ್ವರ್ಕ್ ಏರ್ಟೆಲ್ ಬ್ಯಾನ್ ಡೇಟ್ ಎಲ್ಲ ತೋರಿಸುತ್ತೆ. ಅಲ್ಲಿ ಏನಕ್ಕೋಸ್ಕರ ಬ್ಯಾನ್ ಮಾಡಿದೆ ಅಂತ ಕಂಪ್ಲೀಟ್ ಆಗಿ ವಿವರಣೆ ಕೊಟ್ಟಿರುತ್ತೆ. ನಾನು ಜಾಸ್ತಿ ವಿಡಿಯೋ ನಡೆದಾಡಲ್ಲ. ನಾನು ಬಿಗಿನರ್. ನನಗೆ ಇನ್ನು ಯಾವ ತರ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಏನೋ ಒಂದು ಅಪ್ಡೇಟ್ಸ್ ನ ತಿಳಿಸ್ತಾ ಇರ್ತೀನಿ ನಿಮ್ ಮುಂದೆ ಕಂಟಿನ್ಯೂಸ್ ಆಗಿ. ಏನಾದ್ರೂ ತಪ್ಪು ಹೇಳಿದ್ರೆ ಕ್ಷಮಿಸಿ. ಇದೇ ರೀತಿ ಒಂದ್ ವೇಳೆ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಮುಂದೆ ಇನ್ನೂ ಒಳ್ಳೆ ಮಾಹಿತಿನ ಒಳ್ಳೆ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಅಲ್ಲೇ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಒತ್ತಿ. ಇನ್ ಮುಂದೆ ನಾ ಯಾವುದೇ ಅಪ್ಡೇಟ್ಸ್ ಬಿಟ್ಟು ತಕ್ಕ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.